ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ವೆಶನ್, ಈ ಪ್ರೆಗ್ನೆನ್ಸಿಯ ಟೈಮಲ್ಲಿ ನನಗೆ ಈ ರೀತಿ ಬ್ರೌನ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಥವಾ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇದೆ, ನಾನು 3 ಮಂತ್ಸ್ ಇದ್ದೇನೆ, 2 ಮಂತ್ಸ್ ಇದ್ದೇನೆ, ಈಗ ಜಸ್ಟ್ 6 ವೀಕ್ಸ್ ಆಗಿದೆ, ಇದೇನಿರ್ಬೋದು, ಈ ಥರದ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಈ ಫಸ್ಟ್ 3 ಮಂತ್ಸ್ ಆಫ್ ಪ್ರೆಗ್ನೆನ್ಸಿ, ಫಸ್ಟ್ ಟ್ರೈಮಿಸ್ಟರ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಮೊದಲಿನ 3 ತಿಂಗಳು, ಗರ್ಭಾವಸ್ಥೆಯ ಮೊದಲಿನ 3 ತಿಂಗಳಲ್ಲಿ ನಿಮಗೆ ಈ ರೀತಿ ಬ್ರೌನ್ ಕಲರ್ ಡಿಸ್ಚಾರ್ಜ್ ಬರ್ತಾ ಇದೆ ನಿಮ್ಮ ಯೋನಿಯಿಂದ, ಅಥವಾ ನಿಮಗೆ ಒಂಥರ ಸ್ಪಾಟಿಂಗ್, ಒಂದು ಸ್ವಲ್ಪ ಡ್ರಾಪ್ ಅಷ್ಟು ಬ್ಲಡ್ ಬರ್ತಾ ಇದೆ, ಅಥವಾ ನಿಮ್ಗೆ ಸ್ವಲ್ಪ ರಕ್ತನೇ ಬರ್ತಾ ಇದೆ, ರಕ್ತಸ್ರಾವವಾಗ್ತಾ ಇದೆ, ನೀವು ಪ್ರೆಗ್ನೆಂಟ್ ಇದ್ದೀರಾ, ಏನು ಕಾರಣ ಇರ್ಬೋದು, ಆ್ಯಂಡ್ ನೀವು ಯಾವುದನ್ನು ಅಲರ್ಟ್ ಆಗಿರಬೇಕು, ಯಾವಾಗ ನಿಮ್ಮ ಡಾಕ್ಟ್ರನ್ನು ಭೇಟಿ ಆಗಬೇಕು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬ್ಲೀಡಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಇದು ಅಷ್ಟು ಅನ್ಕಾಮನ್ ಏನಿಲ್ಲ. ಭಾಳಷ್ಟು ಜನ ಮಹಿಳೆಯರು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಈ ಫಸ್ಟ್ 3 ಮಂತ್ಸ್, ಗರ್ಭಾವಸ್ಥೆಯ ಮೊದಲು 3 ತಿಂಗಳು ಏನಿರುತ್ತೆ, ಫಸ್ಟ್ ಟ್ರೈಮಿಸ್ಟರ್ ಏನಿರುತ್ತೆ, ಅದರಲ್ಲಿ 15ರಿಂದ 25% ಮಹಿಳೆಯರು, ಅಂದರೆ 100 ಮಹಿಳೆಯರು ಪ್ರೆಗ್ನೆಂಟ್ ಇದ್ದರು ಅಂದರೆ ಒಂದು 15ರಿಂದ 25 ಮಹಿಳೆಯರಿಗೆ ಈ ರೀತಿ ಬ್ಲೀಡಿಂಗ್ ಒನ್ಸ್ ಇನ್ ಅ ವೈಲ್ ಕಾಣಿಸ್ತಾ ಇರುತ್ತೆ. ಬಟ್ ಸ್ಟಿಲ್ ನಿಮಗೆ ಯಾವುದೇ ಟೈಪ್ ಆಫ್ ಬ್ಲೀಡಿಂಗ್ ಇದ್ದಾಗಲೂ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಆ್ಯಂಡ್ ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು. ಯಾಕಂದರೆ ಕೆಲವೊಂದು ಇಟ್ ಮೈಟ್ ಬಿ ಜಸ್ಟ್ ಏನು ಪ್ರಾಬ್ಲಮ್ ಇರದೇ ಇರುವಂಥ ಬ್ಲೀಡಿಂಗ್ ಇರ್ಬೋದು, ಆ್ಯಂಡ್ ಕೆಲವೊಂದು ಡೆಫಿನೆಟ್ಲಿ ನಿಮಗೆ ಅದು ಪ್ರಾಬ್ಲಮನ್ನು ಉಂಟು ಮಾಡುವಂಥ ಬ್ಲೀಡಿಂಗ್ ಇರ್ಬೋದು. ಓಕೆ, ಅದನ್ನು ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಇದು ಯಾವ ಟೈಪ್ ಆಫ್ ಬ್ಲೀಡಿಂಗ್ ಅಂತ. ನೀವು ಕೆಲವೊಂದು ಥಿಂಗ್ಸನ್ನು ಐಡೆಂಟಿಫೈ ಮಾಡಿ ನಿಮ್ಮ ಡಾಕ್ಟರ್ನ ಜೊತೆ ಡಿಸ್ಕಸ್ ಮಾಡಬೇಕು. ಬಟ್ ಯಾವ ಕಾರಣದಿಂದ ಈ ಗರ್ಭಾವಸ್ಥೆಯ ಫಸ್ಟ್ 3 ತಿಂಗಳಲ್ಲಿ ಈ ರೀತಿ ಬ್ಲೀಡಿಂಗ್ ಆಗ್ಬೋದು? ಒಂದೇದು ಇಂಪ್ಲಾಂಟೇಷನ್ ಬ್ಲೀಡಿಂಗ್. ಬ್ಲೀಡಿಂಗ್ ನಾನು ಆಲ್ರೆಡಿ ಬಹಳಷ್ಟು ವೀಡಿಯೋಸನ್ನು ಮಾಡಿದ್ದೇನೆ. ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಏನಿರುತ್ತೆ, ಇದು ನಿಮ್ಮ ಭ್ರೂಣ ಯಾವಾಗ ನಿಮಗೆ ಫರ್ಟಿಲೈಸೇಷನ್ ಆಗುತ್ತೆ, ನಿಮ್ಮ ಅಂಡಾಶಯದ ಜೊತೆ ಶುಕ್ರಾಣು ಕೂಡ್ಕೊಳ್ಳುತ್ತೆ, ಒಂದು ಭ್ರೂಣ ಫಾರ್ಮ್ ಆಗುತ್ತೆ. ಆ ಭ್ರೂಣ ಎಲ್ಲಿ ಬೆಳಿಬೇಕು? ನಿಮ್ಮ ಗರ್ಭಕೋಶದ ಒಳಗಡೆ ಬೆಳಿಬೇಕು. ಸೊ ಅದು ಗರ್ಭಕೋಶಕ್ಕೆ ಅಂಟ್ಕೊಳಕ್ಕೆ ಹೋಗುತ್ತೆ. ಯಾವಾಗ ಅದು ಅಂಟ್ಕೊಳ್ಳುತ್ತೆ, ಅಲ್ಲಿನ ಗೋಡೆಯನ್ನು ಸ್ವಲ್ಪ ಡಿಗ್ ಮಾಡುತ್ತೆ. ಸೊ ಅದು ಯಾವಾಗ ಈ ರೀತಿ ಡಿಗ್ ಮಾಡ್ತಾ ಇರುತ್ತೆ, ಒಂದೆರಡು ಡ್ರಾಪ್ ಬ್ಲಡ್ ಬರುತ್ತೆ. ಆ ಬ್ಲೀಡಿಂಗನ್ನು ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತಾ ಇರ್ತೇವೆ. ಇಂಪ್ಲಾಂಟೇಷನ್ ಅಂದರೆ ಅಂಟ್ಕೊಳ್ಳೋದು. ಸೊ ಇದು ನೀವು ಫರ್ಟಿಲೈಸೇಷನ್ ಆದ ಒಂದು 6 to 12 ಡೇಸಿಗೆ ಈ ರೀತಿ ಅದು ಅಂಟ್ಕೊಳ್ತಾ ಇರುತ್ತೆ. ಸೊ ನಿಮ್ಮ ಪೀರಿಯಡಿಗೆ ಹತ್ತತ್ರದಲ್ಲಿ ಈ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಬರ್ತಾ ಇರುತ್ತೆ. ಒಂದು 2ರಿಂದ 4 ದಿನ ವೇರಿಯೇಷನ್ ಇರ್ಬೋದು. ಸೊ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಒಂದೆರಡು ಡ್ರಾಪ್ ಬ್ಲಡ್ ಬರ್ಬೋದು, ಅಷ್ಟೇ ಇರುತ್ತೆ. ಇದು ಏನು ಭಾಳ ಬ್ಲೀಡ್ ಇರೋದಿಲ್ಲ, ಒಂದೆರಡು ಡ್ರಾಪ್ ಬ್ಲಡ್ ಇರುತ್ತೆ. ನಿಮಗೆ ಒಂದೇ ದಿನ ಇರುತ್ತೆ ಭಾಳಷ್ಟು ಜನ ಮಹಿಳೆಯರಿಗೆ, ಕೆಲವೊಬ್ಬರಿಗೆ 1-2 ದಿನ ಇರಬಹುದು. ಬಟ್ ಸ್ವಲ್ಪನೇ ಇರುತ್ತೆ, ಡ್ರಾಪ್ ಇರುತ್ತೆ, ಒಂದು ಪಿಂಕಿಶ್ ಇರುತ್ತೆ, ನಿಮ್ಗೆ ಗೊತ್ತೂ ಆಗೋದಿಲ್ಲ, ಅದು ಅಷ್ಟು ಸ್ಮಾಲ್ ಡ್ರಾಪ್ಸ್ ಇರ್ತವೆ. ಆ್ಯಂಡ್ ಆನ್ ಇಟ್ಸ್ ಓನ್ ನಿಂತೋಗುತ್ತೆ, ನಿಮ್ಗೆ ಪೇನ್ ಇರೋದಿಲ್ಲ, ಏನೂ ಇರೋದಿಲ್ಲ. ಆ್ಯಂಡ್ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಚೆಕ್ ಮಾಡಿದರೆ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು ಆ್ಯಂಡ್ ಈ ರೀತಿ ಸ್ವಲ್ಪ ಬ್ಲೀಡ್ ಆಗ್ತಾ ಇತ್ತು ಅಂದಾಗ ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರುತ್ತೆ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ರಿ ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಇತ್ತು ಆ್ಯಂಡ್ ಈ ರೀತಿ ನಿಮ್ಗೆ ಬ್ಲೀಡ್ ಆಗ್ತಾ ಇದೆ ಅಂದಾಗ ಮೇ ಬಿ ನೀವು ಪ್ರೆಗ್ನೆಂಟ್ ಆಗಲೇ ಇಲ್ಲ. ಅದರಿಂದ ನಿಮ್ಮ ಪೀರಿಯಡ್ ಬರೋಕ್ಕಿಂತ ಮೊದಲು ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ. ಯಾಕಂದರೆ ಕೆಲವೊಂದು ಸಲ ಪೀರಿಯಡ್ ಬರೋಕ್ಕಿಂತ ಮೊದಲು ಸ್ವಲ್ಪ ಬ್ಲೀಡ್ ಆಗುತ್ತೆ, ಆಮೇಲೆ ಅದು ಕಂಪ್ಲೀಟ್ ಬ್ಲೀಡಿಂಗ್ ಶುರು ಆಗ್ತಾ ಇರುತ್ತೆ. ಸೊ ಒಂದೇ ರೀಸನ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರ್ಬೋದು. ಎರಡನೇದು ಹಾರ್ಮೋನಲ್ ಚೇಂಜಸ್. ಈಗ ನೋಡಿ, ನೀವು ಒಂದ್ಸಲ ಪ್ರೆಗ್ನೆಂಟ್ ಆದ್ರಿ, ನಿಮ್ಮ ಬಾಡಿಯಲ್ಲಿ ಬಹಳಷ್ಟು ಹಾರ್ಮೋನ್ಸ್ ಚೇಂಜಸ್ ಆಗ್ತಾ ಇರ್ತಾರೆ. ಸೊ ಈ ಹಾರ್ಮೋನಲ್ ಚೇಂಜಸ್ಸಿಂದ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು. ಈ ಹಾರ್ಮೋನ್ಸಿಂದ ಏನಾಗುತ್ತೆ, ನಿಮ್ಮ ಗರ್ಭಕಂಠದಲ್ಲಿ ಕೆಲವೊಂದು ಚೇಂಜಸ್ ಆಗ್ತವೆ. ನಿಮ್ಮ ಗರ್ಭಕಂಠ ತುಂಬ ಸಾಫ್ಟ್ ಆಗುತ್ತೆ, ಅಲ್ಲಿರುವಂಥ ರಕ್ತನಾಳಗಳು ಊದ್ಕೊಳ್ತವೆ, ಅವು ಸ್ವಲ್ಪ ಏನಾದರೂ ತಾಗಿದ್ರೂ ಬ್ಲೀಡ್ ಆಗುವಂಥ ಸಾಧ್ಯತೆ ಇರ್ತವೆ. ಸೊ ಇವೆಲ್ಲದರಿಂದ ಆ ಮಹಿಳೆಗೆ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಸೊ ಹಾರ್ಮೋನಲ್ ಚೇಂಜಸ್ಸಿಂದ ಆ್ಯಂಡ್ ಮೂರನೇದು ಗರ್ಭಕಂಠದಲ್ಲಿ ಆಗುವಂಥ ಚೇಂಜಸ್. ಸೊ ಇವು ಕೆಲವೊಂದು ರೀಸನ್ಸ್ ಇರ್ಬೋದು. ಈಗ
ಕೆಲವೊಂದು ಕಂಡೀಷನ್ ಸ್ವಲ್ಪ ಡೇಂಜರಸ್ ಇರ್ತವೆ, ಲೈಕ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಏನಾಗೋಗುತ್ತೆ, ಈ ಭ್ರೂಣ ಏನಿದೆ ಅದು ಗರ್ಭಕೋಶದ ಒಳಗಡೆ ಅಂಟ್ಕೊಳ್ಳೋದಿಲ್ಲ, ಅದು ಹೋಗ್ಕೊಂಡು ನಿಮ್ಮ ಟ್ಯೂಬ್ಸಲ್ಲಿ ಅಂಟ್ಕೊಳ್ಬೋದು, ನಿಮ್ಮ ಓವರೀಸಲ್ಲಿ ಅಂಟ್ಕೊಳ್ಬೋದು. ಅಂಥ ಭ್ರೂಣವನ್ನು ನಿಮ್ಮ ಬಾಡಿಗೆ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ, ಆ ಗರ್ಭ ಬೆಳೆಯೋಕ್ಕಾಗೋದಿಲ್ಲ, ಯಾಕಂದರೆ ಜಾಗ ತುಂಬ ರಿಸ್ಟ್ರಿಕ್ಟೆಡ್ ಇರುತ್ತೆ ಅಲ್ಲಿ. ಸೊ ಅದೇನಾಗುತ್ತೆ, ಅಲ್ಲಿಂದ ನಿಮ್ಮ ಬಾಡಿ ಅದನ್ನು ತೆಗಿಯೋಕ್ಕೆ ಶುರು ಮಾಡುತ್ತೆ. ಆವಾಗ ನಿಮಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಹಳ ಒಂದು ಡೇಂಜರಸ್ ಕಂಡೀಷನ್, ಎಮರ್ಜೆನ್ಸಿ ಕಂಡೀಷನ್. ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದಾಗ ಮಹಿಳೆಗೆ ಬಹಳ ಫೇಂಟ್ ಲೈನ್ ಬರ್ಬೋದು ಒಮ್ಮೊಮ್ಮೆ, ಆ್ಯಂಡ್ ಅವಳಿಗೆ ಈ ರೀತಿ ಬ್ಲೀಡಿಂಗ್ ಆಗ್ಬೋದು. ಸಡನ್ನಾಗಿ ಅವಳಿಗೆ ಹೊಟ್ಟೆ ನೋವು ಬರೋಕ್ಕೆ ಶುರು ಆಗ್ಬೋದು, ಸಿವಿಯರ್ ಪೇನ್ ಬರುತ್ತೆ ಅವಳಿಗೆ. ಎಮರ್ಜೆನ್ಸಿ ನಾವು ತೊಗೊಂಡು ಆ ಪೇಷಂಟನ್ನು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದಾಗಲೂ ಸಹ ಕೆಲವೊಮ್ಮೆ ಮಹಿಳೆಯರಿಗೆ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಆ್ಯಂಡ್ ಆದ್ದರಿಂದ ನಾವು ಬ್ಲೀಡಿಂಗನ್ನು ಯಾವತ್ತೂ ನಿರ್ಲಕ್ಷಿಸಬಾರ್ದು. ಒಂದು ಸಲ ನಿಮ್ಮ ಡಾಕ್ಟರ್ನ ಜೊತೆ ಡಿಸ್ಕಸ್ ಮಾಡಲೇಬೇಕು. ಯಾಕಂದರೆ ಈ ರೀತಿ ಕಂಡೀಷನ್ಸ್ ಏನಾದರೂ ಇತ್ತು ಅಂದಾಗ ನಾವು ಇಮಿಡಿಯೇಟ್ಲಿ ಟ್ರೀಟ್ ಮಾಡಬೇಕಾಗತ್ತೆ. ಹೌದು, ಹಾರ್ಮೋನಲ್ ಚೇಂಜಸ್ಸಿಂದ ಇತ್ತು, ಅಥವಾ ನಿಮಗೆ ಇಂಪ್ಲಾಂಟೇಷನ್ ಇತ್ತು, ಅಥವಾ ನಿಮ್ಮ ಗರ್ಭಕಂಠದಲ್ಲಿ ಸ್ವಲ್ಪ ಚೇಂಜಸ್ಸಿಂದ ಇತ್ತು, ಇಟ್ಸ್ ಓಕೆ. ಬಟ್ ಎಕ್ಟೋಪಿಕ್ ಇತ್ತು, ಮೋಲಾರ್ ಪ್ರೆಗ್ನೆನ್ಸಿ ಇತ್ತು, ವಿ ವಿಲ್ ಹ್ಯಾವ್ ಟು ಟ್ರೀಟ್ ಇಟ್ ಇಮಿಡಿಯೇಟ್ಲಿ. ಓಕೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಈ ರೀತಿ ಬ್ಲೀಡ್ ಆಗ್ತಾ ಇರ್ಬೋದು. ಅಥವಾ ಮೋಲಾರ್ ಪ್ರೆಗ್ನೆನ್ಸಿ, ಈಗ ಪ್ರೆಗ್ನೆನ್ಸಿಯಲ್ಲಿ ಒಂದು ಭ್ರೂಣ ಬೆಳಿಬೇಕಾಗತ್ತೆ. ಬಟ್ ಮೋಲಾರ್ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಭ್ರೂಣ ಇರೋದಿಲ್ಲ, ಇದು ಒಂದು ಗಡ್ಡೆ ಥರ, ಒಂದು ಈ ದ್ರಾಕ್ಷಿಯ ಗೊಂಚಲಿನ ಥರ ಬೆಳ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಈ ಮೋಲಾರ್ ಪ್ರೆಗ್ನೆನ್ಸಿಯಲ್ಲೂ ಸಹ ಮಹಿಳೆಗೆ ಈ ಥರ ಬ್ರೌನ್ ಕಲರ್ ಡಿಸ್ಚಾರ್ಜ್ ಇರ್ಬೋದು, ಸ್ವಲ್ಪ ಸ್ಪಾಟಿಂಗು, ಸ್ವಲ್ಪ ಬ್ಲೀಡಿಂಗು ಆಗ್ತಾ ಇರ್ಬೋದು. ಕೆಲವೊಂದು ಸಲ ಈ ಗರ್ಭಕೋಶದಲ್ಲಿ ಈ ಸ್ಯಾಕ್ ಏನಿರುತ್ತೆ, ಆ ಚೀಲ ಏನಿರುತ್ತೆ, ಮತ್ತು ಗರ್ಭಕೋಶದ ನಡುವೆ ಒಂದು ರಕ್ತ ಹೆಪ್ಪುಗಟ್ಬೋದು, ಸಬ್ಕೋರಿಯಾನಿಕ್ ಹೆಮೆಟೋಮಾ ಅಂತ ಹೇಳ್ತಾ ಇರ್ತೀವಿ. ಅದರಿಂದಲೂ ಸಹ ಮಹಿಳೆಗೆ ಸ್ವಲ್ಪ ಬ್ಲೀಡ್ ಆಗ್ತಾ ಇರ್ಬೋದು. ಇದು ಯೂಶ್ವಲಿ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಆ್ಯಂಡ್ ನಾವೇನು ಮಾಡುವಂಥ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಎಸ್, ಈ ಥರದ ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಸಹ ಈ ರೀತಿ ಬ್ಲೀಡ್ ಆಗ್ತಾ ಇರ್ಬೋದು. ಇನ್ಫೆಕ್ಷನ್ಸ್, ಮಹಿಳೆಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಯಿತು, ಕ್ಲೆಮಿಡಿಯಲ್ ಇನ್ಫೆಕ್ಷನ್ ಆಯಿತು, ಲೈಂಗಿಕವಾಗಿ ಹರಡುವಂಥ ರೋಗಗಳು, ಇವೆಲ್ಲ ಇನ್ಫೆಕ್ಷನ್ಸಿಂದ ಮಹಿಳೆ ಈ ರೀತಿ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗನ್ನು ತೋರಿಸ್ತಾ ಇರ್ಬೋದು. ಆ್ಯಂಡ್ ಮಹಿಳೆಗೆ ಈಗ ನೆಕ್ಸ್ಟ್ ಬಾಡಿ ಅದನ್ನು ಇಟ್ಕೊಳ್ತಾ ಇಲ್ಲ, ಬಾಡಿ ಅದನ್ನು ತೆಗೆದು ಹಾಕ್ತಾ ಇದೆ, ಅಬಾರ್ಷನ್ ಆಗ್ತಾ ಇದೆ ಅಂದಾಗಲೂ ಸಹ ಬ್ಲೀಡಿಂಗ್ ಆಗೋಕ್ಕೆ ಶುರು ಆಗ್ಬೋದು. ಸೊ ಸಪೋಸ್ ಆ ಭ್ರೂಣದಲ್ಲಿ ಏನೋ ಒಂದು ಡಿಫೆಕ್ಟ್ ಇತ್ತು, ಭ್ರೂಣ ಸರಿ ಬೆಳೀತಾ ಇಲ್ಲ, ಅಥವಾ ಎಗ್ಗಿನ ಕ್ವಾಲಿಟಿ, ಸ್ಪರ್ಮಿನ ಕ್ವಾಲಿಟಿ ಚೆನ್ನಾಗಿಲ್ಲದೆ ಭ್ರೂಣದ ಕ್ವಾಲಿಟಿ ಚೆನ್ನಾಗಿಲ್ಲ, ಅಥವಾ ಭ್ರೂಣ ಎಲ್ಲಿ ಡೆವಲಪ್ ಆಗ್ತಾ ಇರಬೇಕು ಅದರ ಪರಿಸರ ಚೆನ್ನಾಗಿಲ್ಲ, ಅಲ್ಲಿ ಹಾರ್ಮೋನಲ್ ಸಪ್ಲೈ ಇರ್ಬೋದು, ಆ ಎನ್ವಿರಾನ್ಮೆಂಟ್ ಸರಿ ಇಲ್ಲ, ಆವಾಗ ಬಾಡಿ ಏನು ಮಾಡುತ್ತೆ, ಆ ಥರದ ಭ್ರೂಣವನ್ನು ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ, ಅದನ್ನು ತೆಗಿಯೋಕ್ಕೆ ಶುರು ಮಾಡುತ್ತೆ. ಇದನ್ನು ನಾವು ಏನು ಹೇಳ್ತೇವೆ, ಅಬಾರ್ಷನ್ ಆಗೋದು, ಗರ್ಭಪಾತ ಆಗೋದು, ಮಿಸ್ಡ್ ಅಬಾರ್ಷನ್ ಅಂತ ನಾವೇನು ಹೇಳ್ತಿರ್ತೀವಿ. ಸೊ ಈ ರೀತಿ ಅಬಾರ್ಷನ್ ಪ್ರೊಸೆಸ್ ಯಾವಾಗ ಶುರು ಆಗುತ್ತೆ, ಮಹಿಳೆ ಈ ರೀತಿ ಒಂಥರ ಬ್ರೌನ್ ಕಲರ್ ಡಿಸ್ಚಾರ್ಜ್ ನೋಡ್ತಾ ಇರ್ತಾಳೆ, ಅಥವಾ ಈ ರೀತಿ ಸ್ವಲ್ಪ ಸ್ಪಾಟಿಂಗ್ ಒಂದೇ ಡ್ರಾಪ್ ಬ್ಲಡ್ ಹೋಗ್ತಾ ಇದೆ ಅಲ್ಲ ಅಂತ, ಅಥವಾ ಕಂಪ್ಲೀಟ್ಲಿ ಅವಳಿಗೆ ಬ್ಲೀಡಿಂಗೇ ಶುರು ಆಗಿಬಿಡ್ಬೋದು. ಈ ಕೆಲವೊಂದು ಕಾರಣದಿಂದ ನಾವು ಈ ರೀತಿ ಡಿಸ್ಚಾರ್ಜನ್ನು ನೋಡ್ತಾ ಇರ್ಬೋದು. ಸೊ ಮಹಿಳೆ ಯಾವಾಗ ತನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾಳೆ, ಪಾಸಿಟಿವ್ ಬರುತ್ತೆ, ತುಂಬ ಖುಷಿಯಾಗಿರ್ತಾರೆ, ನನಗೆ ಬಂತು. ಆ್ಯಂಡ್ ಕೆಲವೊಂದು ದಿವಸ ಆದಮೇಲೆ ನೋಡ್ತಾರೆ, ನಾವು ಟಾಯ್ಲೆಟಿಗೆ ಹೋದಾಗ ಒಂದು ಸ್ವಲ್ಪ ಒಂಥರ ಬ್ರೌನ್ ಕಲರ್ ಬರ್ತಾ ಇದೆ, ಯಾಕೋ ಒಂದೆರಡು ಡ್ರಾಪ್ ಬ್ಲಡ್ಡನ್ನು ಅವರು ತಮ್ಮ ಪ್ಯಾಂಟೀಸಲ್ಲಿ ನೋಡ್ತಾರೆ. ತುಂಬ ಅವರಿಗೆ ಟೆನ್ಷನ್ ಹೋಗುತ್ತೆ, ಏನಾಗಿರ್ಬೋದು ಅಂತ. ಸೊ ಈ ರೀತಿ ಕಂಡೀಷನ್ಸಲ್ಲಿ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಬೇಕು. ಅವರಿಗೆ ಅವರು ನಿಮಗೆ ಕೆಲವೊಂದು ಕ್ವೆಶನನ್ನು ಕೇಳ್ತಾರೆ. ಬ್ಲಡ್ ಹೇಗಿತ್ತು, ಎಷ್ಟು ಬ್ಲೀಡಿಂಗ್ ಆಯಿತು, ಬರೀ ಡ್ರಾಪ್ಸ್ ಇತ್ತಾ ಅಥವಾ ಫುಲ್ ಬ್ಲೀಡ್ ಆಯಿತಾ, ನಿಮಗೆ ಹೊಟ್ಟೆ ನೋವು ಬರ್ತಾ ಇತ್ತಾ, ಅಥವಾ ನಿಮಗೇನಾದರೂ ನಿಮಗೆ ಇಂಜುರಿ ಆಯಿತಾ, ನಿಮಗೇನಾದರೂ ಬಡೀತು, ಅಥವಾ ನೀವೇನಾದರೂ ಬಿದ್ದು ಹೋದ್ರಾ, ನೀವೇನಾದರೂ ಹೆವಿ ಎತ್ತಿದ್ರಾ, ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಅಸೋಸಿಯೇಟೆಡ್ ಜ್ವರ ಬಂದಿತ್ತಾ, ಅಥವಾ ಯೂರಿನರಿ ಇನ್ಫೆಕ್ಷನ್ನು, ಯೂರಿನ್ ಉರಿಯೋದು, ಈ ರೀತಿ ಏನಾದರೂ ಆಗಿತ್ತಾ, ಇವೆಲ್ಲದರಿಂದ ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಇದು ಏನಿರ್ಬೋದು ಅಂತ. ಯಾಕಂದರೆ ಕೆಲವೊಂದು ಸಲ ಪೇಷಂಟ್ಸು ಈ ಲೈಂಗಿಕ ಸಂಬಂಧವನ್ನು ಮಾಡ್ತಾರೆ, ಆವಾಗಲೂ ಸಹ ಪೇಷಂಟಿಗೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು.
ಸೊ ನೀವು ಆವಾಗ ನಿಮ್ಮ ಡಾಕ್ಟ್ರ್ ಹತ್ರ ಕ್ಲಿಯರ್ಲಿ ಹೇಳಬೇಕಾಗತ್ತೆ ಹೇಗೆ ಈ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಎನಿ ಟ್ರಿಗರ್ ಫ್ಯಾಕ್ಟರ್ ಇತ್ತ ಬ್ಲೀಡಿಂಗ್ ಸ್ಟಾರ್ಟ್ ಆಗೋಕ್ಕೆ. ಕೆಲವೊಂದು ಸಲ ನಾವು ಪೇಷಂಟಿಗೆ ಈ ಯೋನಿಯ ಮುಖಾಂತರ ಅಲ್ಟ್ರಾಸೌಂಡನ್ನು ಮಾಡ್ತೇವೆ, ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್. ಆವಾಗ ನೆಕ್ಸ್ಟ್ ಡೇ ಅಥವಾ ಅದರ ಮಾರನೇ ದಿನ ಅವರಿಗೆ ಒಂದು ಸ್ವಲ್ಪ ಬ್ಲೀಡ್ ಕಾಣಿಸ್ಬೋದು. ಸೊ ಅಥವಾ ಮಹಿಳೆ ಕೆಲವೊಂದು ಸಲ ಏನೋ ತಾಗಿಸ್ಕೊಂಡ್ಲು, ಅವಳು ಬಿದ್ದು ಹೋದ್ಲು, ಅವಳಿಗೆ ಆಮೇಲೆ ಅದು ಸ್ಟಾರ್ಟ್ ಆಗಿರ್ಬೋದು. ಸೊ ಅದರಿಂದ ಈ ಹಿಸ್ಟ್ರಿ ತೊಗೊಳೋದ್ರಿಂದ ನಮಗೊಂದು ಐಡಿಯಾ ಬರುತ್ತೆ ಇದು ಏನು ರೀಸನ್ ಇರ್ಬೋದು ಅಂತ. ಆ್ಯಂಡ್ ಅದನ್ನು ಅವ್ರು ಹೇಗೆ ಪುಷ್ಟೀಕರಿಸ್ತಾರೆ, ನಿಮಗೆ ಎಕ್ಸಾಮಿನ್ ಮಾಡಿ ನೋಡ್ತಾರೆ. ನಿಮ್ಮ ಡಾಕ್ಟರ್ ನಿಮ್ಮನ್ನು ಇಂಟರ್ನಲ್ ಒಂದು ಎಕ್ಸಾಮಿನ್ ಮಾಡಿ ನೋಡ್ತಾರೆ, ಹೇಗಿದೆ ನಿಮ್ಮ ಗರ್ಭಕಂಠ ಹೇಗಿದೆ, ವಜೈನ ಯೋನಿ ಹೇಗಿದೆ ಅಂತ ಎಲ್ಲ ಒಂದು ಅಲ್ಟ್ರಾಸೌಂಡನ್ನು ಮಾಡಿ ನೋಡ್ಬೋದು. ಆ್ಯಂಡ್ ಅವರು ಒಂದು ಡಯಾಗ್ನೋಸಿಸನ್ನು ಮಾಡ್ತಾ ಇರ್ತಾರೆ. ಇದು ಯಾವುದೇ ಕಾರಣದಿಂದ ಇವೆಲ್ಲ ಆಗ್ತಾ ಇರ್ಬೋದು. ಸೊ ಅದ್ರ ತಕ್ಕ ಹಾಗೆ ನಿಮಗೆ ಟ್ರೀಟ್ಮೆಂಟನ್ನು ಸಹ ಕೊಡ್ತಾ ಇರ್ತಾರೆ. ಬಟ್ ಕೆಲವೊಂದು ಬೇಸಿಕ್ ಟ್ರೀಟ್ಮೆಂಟ್ ನಿಮ್ಮ ಡಾಕ್ಟ್ರ್ ಏನು ಹೇಳ್ಬೋದು, ಒಂದು ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳ್ತಾರೆ, ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ. ಯಾವುದೇ ಹೆವಿ ಆ್ಯಕ್ಟಿವಿಟಿ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಬಹಳ ಹೆವಿ ಎತ್ತೋದಿರ್ಬೋದು, ಇವುಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ನಿಮ್ಮ ಡಾಕ್ಟ್ರ್ ಅಡ್ವೈಸ್ ಮಾಡ್ತಾರೆ. ಸ್ವಲ್ಪ ರೆಸ್ಟ್ ಮಾಡಿ, ನೀರನ್ನು ಹೆಚ್ಚಿಗೆ ಕುಡೀರಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಮ ಗರ್ಭಕೋಶ ರಿಲ್ಯಾಕ್ಸ್ ಆಗುವಂಥದ್ದು ಅಥವಾ ನಿಮಗೆ ಈ ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಕೆಲವೊಂದು ಹಾರ್ಮೋನ್ಸ್ ಲೈಕ್ ಪ್ರೊಜೆಸ್ಟ್ರಾನ್ಸ್ ಎಕ್ಸೆಟ್ರಾ ನೀವು ಇಂಜೆಕ್ಷನ್ಸ್ ಆಗಿರ್ಬೋದು, ಅಥವಾ ಯೋನಿಯಲ್ಲಿ ಇಟ್ಕೊಳ್ಳುವಂಥ ಮಾತ್ರೆಗಳಿರ್ಬೋದು, ಅಥವಾ ನುಂಗುವಂಥ ಟ್ಯಾಬ್ಲೆಟ್ಸನ್ನು ನಿಮ್ಗೆ ಕೊಡ್ಬೋದು. ನಿಮಗೆ ಈ ಲೈಂಗಿಕ ಕ್ರಿಯೆಯನ್ನು ಸ್ಟಾಪ್ ಮಾಡೋಕ್ಕೆ ಹೇಳ್ತಾರೆ. ಸಪೋಸ್ ನಿಮ್ಗೆ ಏನಾದರೂ ಈ ರೀತಿ ಬ್ಲೀಡಿಂಗ್ ಆಯಿತು ಅಂದರೆ, ಬಹಳ ಟ್ರಾವೆಲ್ ಮಾಡ್ತಾ ಇದ್ದೀರಾ, 2 ವೀಲರಲ್ಲೆಲ್ಲ ಹೋಗ್ತಾ ಇದ್ದೀರಾ, ಅದು ನಿಮಗೆ ನಿಲ್ಸಕ್ಕೆ ಹೇಳ್ಬೋದು. ಬಹಳ ಸಿವಿಯರ್ ಬ್ಲೀಡಿಂಗ್ ಆಯಿತು ಅಂದರೆ ನಿಮ್ಮ ಹಾಸ್ಪಿಟ್ಲಲ್ಲೇ ಇಟ್ಕೊಂಡು ಮಾನಿಟ್ರ್ ಸಹ ಮಾಡ್ತಾರೆ. ಸೊ ಡಿಪೆಂಡಿಂಗ್ ಅಪಾನ್ ದ ಕಾಸ್ ಡಾಕ್ಟರಿನ ಟ್ರೀಟ್ಮೆಂಟ್ ವೇರಿ ಆಗ್ತಾ ಇರ್ಬೋದು. ಬಟ್ ಇವು ಕೆಲವೊಂದು ಬೇಸಿಕ್ ಥಿಂಗ್ಸ್ ಯಾವುದು ನಿಮ್ಮ ಡಾಕ್ಟರ್ ಮಾಡ್ತಾ ಇರ್ತಾರೆ ನಿಮಗೆ ಬ್ಲೀಡಿಂಗ್ ಆಯಿತು ಅಂದಾಗ. ಸೊ ಬ್ಲೀಡಿಂಗ್ ಏನಿದೆ ಈ ಫಸ್ಟ್ 3 ತಿಂಗಳು, ಈ ಗರ್ಭಾವಸ್ಥೆಯ ಫಸ್ಟ್ 3 ತಿಂಗಳಲ್ಲಿ ಬಹಳಷ್ಟು ಜನ ಮಹಿಳೆಯರಿಗೆ ಆಗತ್ತೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಇದನ್ನು ನಿರ್ಲಕ್ಷಿಸ್ಲಿಕ್ಕೆ ಹೋಗಬಾರ್ದು. ಎಸ್ಪೆಷಲಿ ನಿಮಗೆ ಬಹಳ ಬ್ಲೀಡ್ ಆಗ್ತಾ ಇದೆ, ಅಥವಾ ನಿಮಗೆ ಬ್ಲೀಡಿಂಗಿನ ಜೊತೆ ಹೊಟ್ಟೆ ನೋಯ್ತಾ ಇದೆ, ನಿಮಗೆ ತಲೆ ತಿರುಗ್ತಾ ಇದೆ, ನಿಮ್ಗೆ ಜ್ವರ ಬರ್ತಾ ಇದೆ, ಬಹಳ ಹೊಟ್ಟೆ ನೋವು ಬರ್ತಾ ಇದೆ, ಇವೆಲ್ಲದರ ಜೊತೆ ನಿಮ್ಗೆ ಬ್ಲೀಡಿಂಗ್ ಇತ್ತು ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನ ಭೇಟಿ ಆಗಲೇಬೇಕು ಆ್ಯಂಡ್ ಇದನ್ನ ಡಿಸ್ಕಸ್ ಮಾಡಬೇಕು. ಬಟ್ ಸ್ಟಿಲ್ ಯಾವುದೇ ಕಾರಣದಿಂದ ನೀವು ಈ ರೀತಿ ಸ್ವಲ್ಪ ಬ್ಲೀಡಿಂಗನ್ನು ನೋಡಿದ್ರಿ ಅಂದಾಗ ನಿಮ್ಮ ಡಾಕ್ಟ್ರ್ ಜೊತೆ ಒಂದು ಸಲ ಡಿಸ್ಕಸ್ ಮಾಡೋದು ಬೆಟರ್. ಅದು ನಾರ್ಮಲ್ಲಾ ಅಬ್ನಾರ್ಮಲ್ಲಾ ಅನ್ನೋದು ನಿಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ. ನಾವು ನಿಮ್ಮನ್ನು ಎಕ್ಸಾಮಿನ್ ಮಾಡದೆ, ನಿಮ್ಮನ್ನು ನೋಡದೆ, ಯಾವುದೇ ಸ್ಕ್ಯಾನ್ ಮಾಡದೆ ಇದು ಅಬ್ನಾರ್ಮಲ್ ಇರ್ಬೋದು, ಇದು ನಾರ್ಮಲ್ ಬ್ಲೀಡಿಂಗು ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಓಕೆ, ನಾನು ಹೇಳಿದಷ್ಟು ಕಾರಣದಿಂದ ಆಗ್ಬೋದು, ಬಟ್ ನಿಮಗೆ ಯಾವ ಕಾರಣ ಇದೆ, ಯಾವುದರಿಂದ ಈ ರೀತಿ ಆಗ್ತಾ ಇದೆ ಅನ್ನೋದು ನಿಮ್ಮ ಡಾಕ್ಟರ್ ನಿಮ್ಮನ್ನು ನೋಡಿದಾಗಲೇ, ನಿಮ್ಮನ್ನು ಎಕ್ಸಾಮಿನ್ ಮಾಡಿ, ನಿಮಗೆ ಟೆಸ್ಟ್ ಮಾಡಿ, ನಿಮಗೆ ಸ್ಕ್ಯಾನ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಈ ರೀತಿ ನಿಮಗೆ ಸ್ವಲ್ಪ ಬ್ರೌನ್ ಡಿಸ್ಚಾರ್ಜ್ ಹೋಗ್ತಾ ಇದೆ, ಸ್ವಲ್ಪ ಸ್ಪಾಟಿಂಗ್ ಬ್ಲೀಡಿಂಗ್ ಆಯಿತು ಅಂದಾಗ ಒಂದು ಸಲ ನಿಮ್ಮ ಡಾಕ್ಟ್ರಿನ ಜೊತೆ ಡಿಸ್ಕಸ್ ಮಾಡಿ ಅಕಾರ್ಡಿಂಗ್ಲಿ ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ. ನಾನು ಕೆಲವೊಂದು ಜನರಲ್ ಟಿಪ್ಸನ್ನು ಹೇಳಿದೆ, ಅದನ್ನು ನಿಮಗೆ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಆ್ಯಂಡ್ ಟ್ರೀಟ್ಮೆಂಟನ್ನು ಸಹ ಅವರು ಕೊಡ್ತಾರೆ. ಸೊ ಇವು ಕೆಲವೊಂದು ರೀಸನ್ಸ್ ಇದ್ವು ಫಾರ್ ಬ್ಲೀಡಿಂಗ್ ಇನ್ ದ ಫಸ್ಟ್ 3 ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ. ಈ ಥರ ಬ್ರೌನ್ ಡಿಸ್ಚಾರ್ಜ್ ಇರ್ಬೋದು, ಸ್ಪಾಟಿಂಗ್ ಇರ್ಬೋದು, ಬ್ಲಡ್ ಬರೋದು ಯೋನಿಯಿಂದ, ಅದಕ್ಕೆ ಕಾರಣಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.